ಎಲ್ಲರಿಗೂ ನಮಸ್ಕಾರ. ವಿಶ್ವಗುರು ಎಜುಕೇಶನ್ ಚಾನೆಲ್ಗೆ ಸ್ವಾಗತ. ಇದು 8ನೇ ತರಗತಿ ಗಣಿತ ಭಾಗ 1 ಹೊಸ ಪಠ್ಯಪುಸ್ತಕ. ಇದರಲ್ಲಿ ಅಧ್ಯಾಯ 5 ವರ್ಗಗಳು ಮತ್ತು ವರ್ಗಮೂಲಗಳು. ಈ ಒಂದು ಅಧ್ಯಾಯದಲ್ಲಿ ಬರುವ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನಾವು ಈಗಾಗಲೇ ಬಿಡಿಸ್ತಾ ಇದ್ದೀವಿ. ಇದರಲ್ಲಿ ಅಭ್ಯಾಸ 5.3ರಲ್ಲಿ ನಾವು ಹಿಂದಿನ ವಿಡಿಯೋದಲ್ಲಿ ಪ್ರಶ್ನೆ ಸಂಖ್ಯೆ 6ರವರೆಗೆ ಬಿಡಿಸಿದ್ದೇವೆ. ಆ ವಿಡಿಯೋದ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರುತ್ತೇನೆ, ಯಾರು ಬೇಕಾದರೂ ಹೋಗಿ ನೋಡಿಕೊಳ್ಳಬಹುದು. ಇವಾಗ ಅದರ ಮುಂದುವರೆದ ಭಾಗವನ್ನು ನಾವು ನೋಡೋಣ. ಪ್ರಶ್ನೆ ಸಂಖ್ಯೆ 7. ಒಂದು ಶಾಲೆಯ 8ನೇ ತರಗತಿಯ ವಿದ್ಯಾರ್ಥಿಗಳು ಪ್ರಧಾನಮಂತ್ರಿಯವರ ರಾಷ್ಟ್ರೀಯ ಪರಿಹಾರ ನಿಧಿಗೆ ಒಟ್ಟು 2401 ರೂಪಾಯಿ ದಾನ ನೀಡಿದರು. ಆ ತರಗತಿಯಲ್ಲಿರುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಯಷ್ಟು ರೂಪಾಯಿಗಳನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಯು ದಾನ ಮಾಡಿದನು. ಹಾಗಾದರೆ ಆ ತರಗತಿಯಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಇಲ್ಲಿ ಮೊದಲಿಗೆ ಏನೇನು ಕೊಟ್ಟಿದ್ದಾರೆ ಅಂತ ನೋಡೋಣ. ದಾನ ಮಾಡಿದ ಅಷ್ಟು ಹಣ ಎಷ್ಟಿದೆ ಅಂದರೆ 2401 ರೂಪಾಯಿ ಇದೆ. ಇಲ್ಲಿ ಒಂದು ಅಂಶವನ್ನು ಕೊಟ್ಟಿದ್ದಾರೆ ಅವರು. ಇಲ್ಲಿ ತರಗತಿಯಲ್ಲಿರುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಿದೆಯೋ ಅಷ್ಟೇ ಪ್ರತಿಯೊಬ್ಬ ವಿದ್ಯಾರ್ಥಿಯು ದಾನ ಮಾಡಿದ ಹಣ ಅಂತೇಳಿ ಕೊಟ್ಟಿದ್ದಾರೆ. ಅಂದರೆ 2 ಈಕ್ವಲ್ ಅಂತೇಳಿ ಹೇಳ್ತಿದ್ದಾರೆ ಅವರು. ಅಂದರೆ ಫಾರ್ ಎಕ್ಸಾಂಪಲ್, ಇವಾಗ ನಾವು ವಿದ್ಯಾರ್ಥಿಗಳ ಸಂಖ್ಯೆಯನ್ನು ನಾವು 10 ಅಂತೇಳಿ ತಗೊಳ್ಳೋಣ. ಇಲ್ಲಿರುವ ಪ್ರತಿಯೊಬ್ಬ ವಿದ್ಯಾರ್ಥಿಯು ದಾನ ಮಾಡುವ ಹಣದ ಸಂಖ್ಯೆ ಎಷ್ಟಂದರೆ 10 ಆಗಿರುತ್ತದೆ ಅಂತೇಳಿ ಅವರು ಕೊಟ್ಟಂಥ ಪ್ರಶ್ನೆಗೆ ಅರ್ಥವಾಗುತ್ತದೆ. ಇವಾಗ ಇಲ್ಲಿ ಕೊಟ್ಟಂಥ ಪ್ರಶ್ನೆಯನ್ನು ನಾವು ಯಾವ ರೀತಿ ಉತ್ತರಿಸೋದು ಅಂತೇಳಿ ನೋಡೋಣ. ಇಲ್ಲಿ ನಾನು ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ x ಅಂತೇಳಿ ತೆಗೆದುಕೊಂಡಿದ್ದೇನೆ. ಆಗ ಪ್ರತಿಯೊಬ್ಬ ವಿದ್ಯಾರ್ಥಿ ದಾನ ಮಾಡಿದ ಹಣ ಕೂಡ x ರೂಪಾಯಿ ಆಗುತ್ತದೆ. ನೆಕ್ಸ್ಟು ಒಟ್ಟು ಹಣ ಈಕ್ವಲ್ ಟು x ಇಂಟು x ಈಕ್ವಲ್ ಟು ಒಟ್ಟು ದಾನ ಮಾಡಿದ ಹಣ ಎಷ್ಟಿದೆ ಅಂದರೆ 2401 ಇದೆ. ಇವಾಗ x ಇಂಟು x ಅಂದರೆ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 2401. ಇವಾಗ ಇಲ್ಲಿ ಎರಡೂ ಕಡೆ ವರ್ಗಗೊಳಿಸಿದಾಗ x ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 2401 ಆಗುತ್ತದೆ. ಇವಾಗ ಇಲ್ಲಿ ನಾವು 2401ರ ವರ್ಗಮೂಲವನ್ನು ನಾವು ಕಂಡುಹಿಡಿಯಬೇಕು. ಇಲ್ಲಿ ನಾನು ವರ್ಗಮೂಲವನ್ನು ಕಂಡುಹಿಡಿಯಲು ಅವಿಭಾಜ್ಯ ಅಪವರ್ತನ ವಿಧಾನವನ್ನು ಬಳಸಿದ್ದೇನೆ. ಇಲ್ಲಿ ನೀವು ನೋಡ್ಬೋದು, 7 3 21 ಎಷ್ಟಾಯಿತು, 3 ಉಳಿತು 35, 7 4 28, 2 ಉಳಿತು 21 ಆಯಿತು, 7 3 21. ನೆಕ್ಸ್ಟು 7 4 28, 6 ಉಳಿತು 63 ಆಯಿತು, 7 9 63. ನೆಕ್ಸ್ಟು ಇಲ್ಲಿ 7 7 49. ಇವಾಗ ಈ 2401 ನಾವು 7 ಇಂಟು 7 ಇಂಟು 7 ಇಂಟು 7 ಅಂತೇಳಿ ಬರ್ಕೋಬೋದು. ಇವಾಗ x ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್, ಇದನ್ನ ನಾವು ಗುಂಪುಗಳನ್ನು ಮಾಡಿದಾಗ ಇದೇನಾಗುತ್ತೆ 7 ಸ್ಕ್ವೇರ್ ಈಕ್ವಲ್ ಟು, ಇಲ್ಲಿ ಏನಾಗುತ್ತೆ ಇದು ಇವೆರಡನ್ನು ಗುಂಪು ಮಾಡಿದ 7 ಸ್ಕ್ವೇರ್ ಆಗುತ್ತದೆ. ಇವಾಗ ಈ ಎರಡೂ ಸಂಖ್ಯೆಗಳ ಘಾತಗಳು ಸೇಮ್ ಅದಾವು, ಅಂದರೆ ಸ್ಕ್ವೇರನ್ನು ಹೊಂದಿದ್ದಾವೆ. ಹಾಗಾಗಿ ಇದನ್ನ ಹೋಲ್ ಸ್ಕ್ವೇರ್ ಅಂತೇಳಿ ಬರಿಬೋದು. ಇವಾಗ ಏನಾಗತ್ತೆ ಅಂದರೆ ಈ ಸ್ಕ್ವೇರು ಇದು ಸ್ಕ್ವೇರ್ ರೂಟು ಕ್ಯಾನ್ಸಲ್ ಆಗುತ್ತದೆ. ಆವಾಗ 7 ಇಂಟು 7 ಉಳಿಯುತ್ತದೆ. ನೆಕ್ಸ್ಟು x ಈಕ್ವಲ್ ಟು 7 ಇಂಟು 7 ಅಂದರೆ 49. ಇದು x ಅನ್ನೋದೇನಿದೆ ನಾವು ಇಲ್ಲಿ ತೊಗೊಂಡಿದ್ದೀವಿ, ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಾಗುತ್ತೆ x ಅಂದರೆ 49 ಆಗುತ್ತದೆ. ಅದೇ ರೀತಿ ಅವ್ರು ಏನಂತ ಕಂಡುಹಿಡಿದ ಅಂದರೆ ತರಗತಿಯಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಂತ ಹೇಳಿದಾರೆ ನಾವು ಬರೀಬೇಕಿಲ್ಲ. ಆದ್ದರಿಂದ ತರಗತಿಯಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆ 49 ಆಗುತ್ತದೆ. ಅದೇ ರೀತಿ ಪ್ರತಿಯೊಬ್ಬ ವಿದ್ಯಾರ್ಥಿಯು ದಾನ ಮಾಡಿದ ಹಣವು ಕೂಡ 49 ಆಗಿರುತ್ತದೆ. ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 8. ಒಂದು ಉದ್ಯಾನವನದಲ್ಲಿ 2025 ಸಸಿಗಳನ್ನು ಅಡ್ಡ ಸಾಲುಗಳ ಸಂಖ್ಯೆ ಎಷ್ಟಿವೆಯೋ ಅಷ್ಟೇ ಸಸಿಗಳನ್ನು ಪ್ರತಿಯೊಂದು ಅಡ್ಡ ಸಾಲಿನಲ್ಲಿ ಇರುವಂತೆ ನೆಡಬೇಕು. ಹಾಗಾದರೆ ಅಡ್ಡ ಸಾಲುಗಳ ಸಂಖ್ಯೆ ಮತ್ತು ಪ್ರತಿಯೊಂದು ಅಡ್ಡ ಸಾಲಿನಲ್ಲಿರುವ ಸಸಿಗಳ ಸಂಖ್ಯೆ ಕಂಡುಹಿಡಿಯಿರಿ. ಇಲ್ಲಿ ಏನೇನು ಕೊಟ್ಟಿದ್ದಾರೆ ಅಂದರೆ ಒಟ್ಟು ಸಸಿಗಳ ಸಂಖ್ಯೆ 2025 ಮತ್ತು ಅಡ್ಡ ಸಾಲುಗಳ ಸಂಖ್ಯೆ ಎಷ್ಟಿರುತ್ತೋ ಅಷ್ಟೇ ಪ್ರತಿಯೊಂದು ಅಡ್ಡ ಸಾಲಿನಲ್ಲಿ ನೆಡಬೇಕಾದ ಸಸಿಗಳ ಸಂಖ್ಯೆ ಇರುತ್ತದೆ ಅಂತೇಳಿ ಕೊಟ್ಟಿದ್ದಾರೆ. ಈ ಪ್ರಶ್ನೆಯು ಕೂಡ ಸೇಮ್ ಪ್ರಶ್ನೆ ಸಂಖ್ಯೆ 7ರ ಹಾಗೆ ಇದೆ. ಇಲ್ಲಿ ನಾನು ಅಡ್ಡ ಸಾಲುಗಳ ಸಂಖ್ಯೆ x ಅಂತೇಳಿ ತೆಗೆದುಕೊಂಡಿದ್ದೇನೆ. ಆಗ ಪ್ರತಿಯೊಂದು ಅಡ್ಡ ಸಾಲಿನಲ್ಲಿರುವ ಸಸಿಗಳ ಸಂಖ್ಯೆಯು ಕೂಡ x ಆಗುತ್ತದೆ. ನೆಕ್ಸ್ಟು ಒಟ್ಟು ಸಸಿಗಳ ಸಂಖ್ಯೆ ಈಕ್ವಲ್ ಟು x ಇಂಟು x ಈಕ್ವಲ್ ಟು 2025 ಆಗುತ್ತದೆ. ಇವಾಗ x ಇಂಟು x ಗುಣಾಕಾರ ಮಾಡಿದಾಗ ಎಕ್ಸ್ ಸ್ಕ್ವೇರ್ ಆಗುತ್ತಾ ಈಕ್ವಲ್ ಟು 2025. ಇಲ್ಲಿ ಎರಡೂ ಕಡೆ ವರ್ಗಗೊಳಿಸಿದಾಗ x ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 2025 ಆಗುತ್ತದೆ. ನೆಕ್ಸ್ಟು ಇಲ್ಲಿ ನಾವು 2025ರ ವರ್ಗಮೂಲವನ್ನು ನಾವು ಕಂಡುಹಿಡಿಬೇಕು.
ನಾನಿಲ್ಲಿ ಇದರ ವರ್ಗಮೂಲವನ್ನು ಕಂಡುಹಿಡಿಯಲು ನಾನು ಅವಿಭಾಜ್ಯ ಅಪವರ್ತನ ವಿಧಾನವನ್ನು ಬಳಸಿದ್ದೇನೆ. ಇಲ್ಲಿ ನೀವು ನೋಡ್ಬೋದು 5 4 20. ಇಲ್ಲಿ ನಾವು ಮುಂದೆ 25 ತಗೋಬೇಕು, ಹಾಗಾಗಿ ಇಲ್ಲಿ 0 ಇರಿಸ್ಕೋಣ. 5 5 25. ನೆಕ್ಸ್ಟು 5 8 40, 5 1 5. ನೆಕ್ಸ್ಟ್ ಇದು 3ರಿಂದ ಭಾಗ ಹೋಗುತ್ತಾ, 3 2 6, 2 ಹೋಯಿತು 21 ಆಯಿತು, 3 7 21. ನೆಕ್ಸ್ಟು ಇಲ್ಲಿ 3 9 27, 3 3 9. ಇಲ್ಲಿ ಬಂದಂಥ ಸಂಖ್ಯೆಗಳನ್ನ ಇಲ್ಲಿ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಎರಡೆರಡು ಗುಂಪುಗಳನ್ನ ಮಾಡೋಣ. ಇದು ಒಂದು ಗುಂಪಾಯಿತು, ನೆಕ್ಸ್ಟ್ ಇದು ಒಂದು ಗುಂಪು, ನೆಕ್ಸ್ಟ್ ಇದು ಒಂದು ಗುಂಪು. ಇವಾಗ ಇದನ್ನ ನಾವು 5 ಸ್ಕ್ವೇರ್ ಇಂಟು 3 ಸ್ಕ್ವೇರ್ ಇಂಟು 3 ಸ್ಕ್ವೇರ್ ಅಂತೇಳಿ ಬರ್ಕೋಬೋದು. ಇವಾಗ ಇಲ್ಲಿ ಪ್ರತಿಯೊಂದು ಸಂಖ್ಯೆಯು ಸ್ಕ್ವೇರನ್ನು ಹೊಂದಿದ್ದೇವೆ, ಹಾಗಾಗಿ ಇಲ್ಲಿ ನಾವು ಹೋಲ್ ಸ್ಕ್ವೇರ್ ಅಂತೇಳಿ ಬರಿಬೋದು. ಇವಾಗ ಇಲ್ಲೇನಾಕತ್ತಂದರೆ ಇದು ಸ್ಕ್ವೇರು ಮತ್ತು ಇದು ಸ್ಕ್ವೇರ್ ರೂಟು ಕ್ಯಾನ್ಸಲ್ ಆಗಿ 5 ಇಂಟು 3 ಇಂಟು 3 ಆಗುತ್ತದೆ. ಇವಾಗ ಈ 3 ಸಂಖ್ಯೆಗಳನ್ನು ಗುಣಿಸೋಣ. 5 3 15, 15 3 45, ಅಂದರೆ x = 45 ಆಗುತ್ತದೆ. ಇವಾಗ ಆದ್ದರಿಂದ ಅಡ್ಡ ಸಾಲುಗಳ ಸಂಖ್ಯೆ 45 ಆಗುತ್ತದೆ. ಅದೇ ರೀತಿ ಪ್ರತಿಯೊಂದು ಅಡ್ಡ ಸಾಲಿನಲ್ಲಿರುವ ಸಸ್ಯಗಳ ಸಂಖ್ಯೆಯು ಕೂಡ 45 ಆಗುತ್ತದೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 9. 4, 9 ಮತ್ತು 10ರಿಂದ ಭಾಗವಾಗುವ ಕನಿಷ್ಠ ವರ್ಗ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಇಲ್ಲಿ ನಾವು ಮೊದಲಿಗೆ 4, 9 ಮತ್ತು 10ರ ಲಸಾವನ್ನು ಕಂಡುಹಿಡಿಯಬೇಕು. ಇವಾಗ ಲಸಾವನ್ನು ಕಂಡುಹಿಡಿಯೋಣ. ಈ ರೀತಿ ಬರ್ಕೋಬೇಕು. ಈ 3 ಸಂಖ್ಯೆಗಳು ಯಾವ ಒಂದು ಸಂಖ್ಯೆಯಿಂದ ಭಾಗ ಹೋಗ್ತಾವೆ ಅಂತೇಳಿ ಮೊದಲಿಗೆ ನೋಡಬೇಕು. ಈ 3 ಸಂಖ್ಯೆಗಳು ಒಂದು ಸಂಖ್ಯೆಯಿಂದ ಭಾಗ ಹೋಗಲ್ಲ, ಆದರೆ ಇವೆರಡು ಸಂಖ್ಯೆಗಳು ಒಂದು ಸಂಖ್ಯೆಯಿಂದ ಭಾಗ ಹೋಗ್ತಾವೆ. ಹಾಗಾಗಿ ಇಲ್ಲಿ 2ರಿಂದ ಭಾಗ ಹೋಗ್ತಾವೆ, 2 ಅಂತ ಬರ್ಕೊಂಡಿದ್ದೀನಿ. 2 2 4 ಆಗುತ್ತಾ. ನೆಕ್ಸ್ಟ್ ಇದು 9 ಹೋಗಲ್ಲ, ಇದು ಹಾಗೆ ಇಡೋಣ. 2 5 10. ನೆಕ್ಸ್ಟ್ ಇವು 3 ಸಂಖ್ಯೆಗಳು ಯಾವುದರಿಂದ ಭಾಗ ಹೋಗ್ತಾವೆ ನೋಡೋಣ. ಇದು ಯಾವುದರಿಂದ ಕೂಡ ಭಾಗ ಹೋಗಲ್ಲ. ಹಾಗಾಗಿ ಲಸ ಏನಾಕತ್ತಂದರೆ 4, 9 ಮತ್ತು 10ರ ಲಸ = ಏನಾಕತ್ತಂದರೆ 2 ಇಂಟು 2 ಇಂಟು 9 ಇಂಟು 5 ಆಗುತ್ತದೆ. ಇವಾಗ = 2 2 4, 4 5 20, 29 180 ಆಗುತ್ತದೆ. ಇವಾಗ ಈ 180ರ ಅವಿಭಾಜ್ಯ ಅಪವರ್ತನಗಳನ್ನ ನಾವು ಬರ್ಕೋಬೇಕು. 180 = ಇಲ್ಲೇನು ಬಂದಿದೆ, 2 ಇಂಟು 2 ಇದೆ, ಇವು ಅವಿಭಾಜ್ಯ ಸಂಖ್ಯೆಗಳಾದವು, ಅದನ್ನ ಬರ್ಕೋಣ. ನೆಕ್ಸ್ಟ್ ಇದು 9 ಅನ್ನೋದು ಇದು ಅವಿಭಾಜ್ಯ ಸಂಖ್ಯೆ ಅಲ್ಲ, ಹಾಗಾಗಿ ಇದು ನಾವು 3 ಇಂಟು 3 ಅಂತ ಬರ್ಕೋಣ. ನೆಕ್ಸ್ಟ್ ಏನಿದೆ 5 ಇದೆ. ಇವಾಗ ಇಲ್ಲಿ ಗುಂಪುಗಳನ್ನು ಮಾಡೋಣ. ಈ 2 2 1 3 3 ಒಂದೇ ಗುಂಪು ಮಾಡೋಣ. ಇವಾಗ ಇದು 5 ಅನ್ನೋದೇನದು ಜೋಡಿಯನ್ನು ಹೊಂದಿಲ್ಲ, ಆದ್ದರಿಂದ 180 ನಾವು 5ರಿಂದ ಗುಣಿಸಬೇಕು. ಇವಾಗ 5ರಿಂದ ಗುಣಿಸಿದಾಗ ಏನಾಗುತ್ತೆ ಅಂದರೆ 180 ಇಂಟು 5 ಮಾಡಿದಾಗ 900 ಆಗುತ್ತದೆ. ಈ 900 ಅನ್ನೋದು ಏನಾಗಿರ್ತದೆ ಅಂದರೆ ವರ್ಗ ಸಂಖ್ಯೆ ಆಗಿರುತ್ತದೆ. ಆದ್ದರಿಂದ 4, 9 ಮತ್ತು 10ರಿಂದ ಭಾಗವಾಗುವ ಕನಿಷ್ಠ ವರ್ಗ ಸಂಖ್ಯೆ = 900 ಆಗುತ್ತದೆ. ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 10. 8, 15 ಮತ್ತು 20ರಿಂದ ಭಾಗವಾಗುವ ಕನಿಷ್ಠ ವರ್ಗ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಇಲ್ಲಿ ಕೂಡ ನಾವು ಮೊದಲಿಗೆ 8, 15 ಮತ್ತು 20ರ ಲಸಾವನ್ನು ಕಂಡುಹಿಡಿಬೇಕು. ಇವಾಗ ಲಸಾವನ್ನು ಕಂಡುಹಿಡಿಯೋಣ. ಈ ರೀತಿ ಬರ್ಕೋಬೇಕು. ಇವು ಯಾವುದರಿಂದ ಭಾಗ ಹೋಗ್ತಾವೆ ನೋಡೋಣ. ಇವೆರಡು ಸಂಖ್ಯೆಗಳು ಏನಕ್ಕ ಅಂದರೆ 4ರಿಂದ ಭಾಗ ಹೋಗ್ತಾವೆ. ನೀವು ಹಿಂಗಾದ್ರೂ ಮಾಡ್ಬೋದು, ಇಲ್ಲ ಇವೆರಡು ಸಂಖ್ಯೆಗಳು 5ರಿಂದ ಭಾಗ ಹೋಗ್ತಾವೆ, ಈ ರೀತಿ ನೀವು ಮಾಡ್ಬೋದು. ಇಲ್ಲಿ ನಾನು 4ರಿಂದ ಮಾಡೀನಿ. 4 2 8, ಇದು 15 ಹೋಗಲ್ಲ, ಹಂಗೆ ಇಡೋಣ. 4 5 20. ನೆಕ್ಸ್ಟು ಇವೆರಡು ಸಂಖ್ಯೆಗಳು 5ರಿಂದ ಭಾಗ ಹೋಗ್ತಾವೆ, ಇಲ್ಲಿ 2 ಹೋಗಂಗಿಲ್ಲ, 2 ಹಂಗೆ ಇಡೋಣ. 5 3 15, 5 1 5. ಇವಾಗ 8, 15 ಮತ್ತು 20ರ ಲಸ = 4 ಇಂಟು 5 ಇಂಟು 2 ಇಂಟು 3 ಇಂಟು 1 ಆಗುತ್ತೆ. ಅಂದರೆ ಇವನ್ನ ಈ ರೀತಿ ಗುಣಾಕಾರದ ರೂಪದಲ್ಲಿ ಬರ್ಕೋಬೇಕು. ನೆಕ್ಸ್ಟ್ ಇಲ್ಲಿ 4 5 20, 22 40, 43 120 ಆಗುತ್ತದೆ. ಇವಾಗ ಏನು ಮಾಡಬೇಕಂದ್ರೆ ನಾವು ಈ 120ರ ಅವಿಭಾಜ್ಯ ಅಪವರ್ತನಗಳನ್ನ ನಾವು ಬರ್ಕೋಬೇಕು. 120 ಏನಾಗುತ್ತೆ ಅಂದರೆ ಇದು 4 ಅನ್ನೋದು ಇದು ಅವಿಭಾಜ್ಯ ಸಂಖ್ಯೆ ಅಲ್ಲ, ಹಾಗಾಗಿ ಇದನ್ನ ಯಾವ ರೀತಿ ಬರ್ಕೋಬೇಕಂದ್ರೆ 2 ಇಂಟು 2 ಅಂತೇಳಿ ಬರ್ಕೋಬೇಕು. ನೆಕ್ಸ್ಟ್ ಓದೋದನ್ನು ಹಂಗೆ ಬರ್ಕೋಣ. 5 ಇಂಟು 2 ಇಂಟು 3 ಅಂತೇಳಿ. ಇವಾಗ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ 2ರದ್ದು ಒಂದೇ ಗುಂಪಾಗಿದೆ. ಇಲ್ಲಿ 5ಕ್ಕೆ ಜೋಡಿ ಇಲ್ಲ, 2ಕ್ಕೂ ಜೋಡಿ ಇಲ್ಲ, 3ಕ್ಕೂ ಜೋಡಿ ಇಲ್ಲ. ಹಾಗಾಗಿ ಇವುಗಳಲ್ಲಿ 5, 2 ಮತ್ತು 3 ಜೋಡಿಯಾಗಿಲ್ಲ. ಆದ್ದರಿಂದ 120 ಪೂರ್ಣ ವರ್ಗವಲ್ಲ. ಇದನ್ನು ಅಂದರೆ 120 ಪೂರ್ಣ ವರ್ಗವನ್ನಾಗಿ ಮಾಡಲು 120
5 ಇಂಟು 2 ಇಂಟು 3ರಿಂದ ಗುಣಿಸಬೇಕು. ಅಂದರೆ 30ರಿಂದ. ಅಂದರೆ 5 ಎಡ್ಲಿ 10, 10 ಮೂರಲೆ 30. ಈ 120 ನಾವು 30ರಿಂದ ಗುಣಿಸಿದಾಗ ಅಂದರೆ 12 ಇಂಟು 3 ಅಂದರೆ 36 ಆಯಿತು. ಇವೆರಡು ಜೀರೋದವು, 2 ಜೀರೋ ಇಡೋಣ. ಅಂದರೆ ವರ್ಗ ಸಂಖ್ಯೆ ಎಷ್ಟಾಯಿತು? 3600 ಆಗುತ್ತದೆ. ಆದ್ದರಿಂದ 8, 15 ಮತ್ತು 20ರಿಂದ ಭಾಗವಾಗುವ ಕನಿಷ್ಠ ವರ್ಗ ಸಂಖ್ಯೆ 3600 ಆಗುತ್ತದೆ. ಇಲ್ಲಿಗೆ ಅಭ್ಯಾಸ 5.3 ಮುಕ್ತಾಯವಾಯಿತು. ಈ ವಿಡಿಯೋದ PDF ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರುತ್ತೇನೆ. ಯಾರು ಬೇಕಾದರೂ ಹೋಗಿ ನೋಡಿಕೊಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.